मर्द से गाली है ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ಅಲಿಶಿ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಮನೆಯಿಂದ ಸ್ಟಾರ್ಟ್ ಆಗತ್ತೈತಿ. ಹಂಗೆ ಇವತ್ತು ಎರಡು ಗುಡ್ ನ್ಯೂಸ್ ಅದ. ಒಂದು, ಇವತ್ತೆಲ್ಲ ಎಕ್ಸಾಮ್ ಇಂಟರ್ನಲ್ಸ್ ಎಲ್ಲ ಮುಗಿತಾವೆ, ಫಸ್ಟ್ ಇಂಟರ್ನಲ್. ಹಾಗೆ ಇವತ್ತು ಹನುಮಂತ ಹೊಂಟಿವಿ ಧಾರಾವಾಹಿಗೆ. ಫಡವಾಟ್ ಹೋಗಮ್ಮ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಧಾರಾವಾಹಿಗೆ ಸಿಗ್ತೀನಿ. ಅದಕ್ಕಂತಂದ್ರೆ ಫುಲ್ ಲೇಟ್ ಆಗಬಾರ್ದಲ್ಲ. ಎಕ್ಸಾಮ್ ಅಂತ ಬರ್ದು 12-12ವರೆಗೆ ಹಾಕಿದ್ ಬಿಡ್ರಿ. ಧಾರಾವಾಹಿ ಹೋಗೋಕೆ ಮತ್ತು ಪಿಕ್ಚರ್ ಹಾಕಿದ್ವಿ. ಬಂದು ಬ್ಲಾಗ್ ಎಡಿಟ್ ಮಾಡ್ಬೇಕು. ಇದು ಭಾಳ ಸೀನ್ ಅದಾವ. ನನಗನ್ಸೋ ಮಟ್ಟಿಗೆ 4 ಗಂಟೆ ಹಾಕಿರಿ. ಬ್ಲಾಗ್ ಅಪ್ಲೋಡ್ ಲೇಟಾಗಿ ಬರ್ಬೋದು. ಬರೀ ಫಟಾಫಟ ಹೋಗೋ ಇನ್ ಕೇಸ್ ಯಾರೋ ಹೊಸ ಬಂದಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡ್ರಿ. ಬರೀ ನಿಮಗೆಲ್ಲ ಎಕ್ಸಾಮ್ ಮುಗಿಸಿ ಧಾರಾವಾಹಿಗೆ ಸಿಗ್ತೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫೈನಲಿ ಹೊಂಟೇವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಕ್ಲಾಸ್ ಬಿಡ್ರಿ ಎಕ್ಸಾಮ್ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೇವೆ. ಈಗಂತ ಟೈಮ್ 2000 years later. कितने तेजस्वी लोग हैं हमारे पास, कितने शानदार विचार रखते हैं जी. ಸಮಯ ಸಾಗುವ ಗತಿಯ ತಡೆಯುವ ಪರಿಯಾನ ಕಾಣೆನು ಕಳೆವ ಸನಿಹದ ಕ್ಷಣವ ಮೌನದ ಸ್ವರವ ಕೂಡಿಡುವೆನು ಶ್ರಾವಣ ಕಳೆದು ಮರಳನು ಅಳೆದು ದೂರವ ಸರಿದು ಕೂತನು ಕಡಲ ಬೀಸೋ ಗಾಳಿಗೆ ಬೀಳು ಮಾತ. ಬರ್ರಿ ಹೋಗಿ ದರ್ಶನ ತೊಂಬರು. ಭಾಳ ಎಕ್ಸಾಮ್ ಎಲ್ಲ ಮುಗಿಸಿ ಟೆನ್ಷನ್ ಎಲ್ಲ ಮುಗ್ದೈತಿ. ಹೊಡವಾಡ್ ಹೋಗಿ ಆಶೀರ್ವಾದ ತೊಗೊಂಡು ಚೆಕ್ ಮಾಡಿರಿ. ಆಶೀರ್ವಾದ ಅಂತ ತೊಗೊಂಡೈತಿ. ಹಂಗೆ ಸ್ವಲ್ಪ ಟೈಮ್ ಗೇಮ್ ಸ್ಪೆಂಡ್ ಮಾಡಿ ನಿಮಗೆಲ್ಲ ನೋಡ್ಕೊಂಬರ್ರಿ. ಸಿನಿಮ್ಯಾಟಿಕ್ ಹನುಮಂತ ಜೊತೆ ಶನಿವಾರ ಸ್ಪೆಷಲ್ ಎಲ್ಲ ಎಕ್ಸಾಮ್ ಮುಗಿದಾವೆ. ಅದ್ರ ಖುಷಿಗೆ ಫುಲ್ ಆಶೀರ್ವಾದ ಅಂತ ತೊಗೊಂಡೈತಿ. ಬರ್ರಿ ಒಂದೆರಡು ಕ್ಲಿಪ್ ಚೆಕ್ ಮಾಡ್ಕೊಂಡ್ರಿ. ಓಕೆ ಗಾಯ್ಸ್, ಫೈನಲಿ ಚೆಕ್ ಮಾಡಿರೋ ಕ್ಲಿಪ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರೋದು ಮಾತು ಬರಬೇಡಿ. ನೋಡಿ ಯಾರ್ಯಾರು ಖುಷಿ. ಇವತ್ತು ಒಂದು ಎಕ್ಸಾಮ್ಸ್ ಒಂದು ಕಂಪ್ಲೀಟ್ ಆಯ್ತು. ಮತ್ತು ಇನ್ನೊಂದು ಹನುಮಂತ ದಿವಸ ಇವತ್ತು ಶನಿವಾರ ಮತ್ತು ಸ್ಪೆಷಲ್ ಡೇ ಅದು ಕಂಪ್ಲೀಟ್ ಆದ. ಐ ಹೋಪ್ ಆಶೀರ್ವಾದ ಅಂತ ತೊಗೊಂಡಿರಿ ಅಂತ ಮಾಡಿರ್ತೀನಿ. ಬರೀ ಟೈಮ್ ಚೆಕ್ ಮಾಡಿ 12:44 ಆದ. ಇನ್ನು ಬ್ಲಾಗ್ ಎಡಿಟ್ ಮಾಡೋದು ಭಾಳ ಸೀನ್ ಅದಾವೆ. ಫಟಾಫಟ್ ಎಲ್ಲ ಕೆಲಸ ಮಾಡಿಸ್ಕೊಂಡು ನಿಮ್ಗೆಲ್ಲಿ ಸಿಗ್ತೀವಿ ಸೀದಾ ಈಗ ಮನ್ಯಾಗ. ಓಕೆ ಗಾಯ್ಸ್, ಫೈನಲಿ ದರ್ಶನ ಅಂತ ತೊಗೊಂಡೈತಿ. ನಿಮ್ಗೆಲ್ಲಿ ಸಿಗ್ತೇನೆ ಸೀದಾ ಈಗ ಮನ್ಯಾಗ. ಬಿಂದಿಗೆಯ ಹೊತ್ತು ಬರುತ್ತಾ ಹಂಗ ಬಳುಕ ಬ್ಯಾಡ ನಾನು ನಿನ್ನ ಗಂಟು ಬಿದ್ದರಾಗು
ಎಣ್ಣೆ ಕಿಳ್ಳಿ ಕೊಂಚ ಕೆಂಪು ಮಾಡಲಿ, ಮೆಲ್ಲವೊಮ್ಮೆ ಸವರಿ ಕೋಪ ತಂಪು ಮಾಡಲಿ, ಹಾಲು ಎಣ್ಣೆ ಕಿಳ್ಳಿ ಕೊಂಚ. ಓಕೆ ಗೈಸ್, ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ. ನೋಡಿದ್ರಲ್ಲ ಹನುಮಂತರು ಇವತ್ತು ಶನಿವಾರ ಅಂತೇಳಿ ಸ್ಪೆಷಲ್ ನಿಮಗೋಸ್ಕರ ಸ್ಪೆಷಲ್ ಎಪಿಸೋಡ್ ಆಗಿತ್ತು. ಅಲ್ಲಿ ಇತ್ತಂದ್ರೆ ಏರ್ಪೋರ್ಟ್ ಒಳಗೆ ಧಾರಾವಾಹಿ ಅಂತ, ನನಗೂ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಧಾರಾವಾಹಿ ಅನ್ನೋ ಏನೇ ಐತಿ ಅಷ್ಟು ನೆನಪು ಬರೋದು. ಅಲ್ಲಿ ಮಠ ಹೋಗಿ ಅದೇ ನೆನಪು ಬರೋದು ನೋಡಿ. ಬ್ಲಾಗ್ನಾಗ ನೋಡಿ ನನಗೆ ಮರ್ತೋಗಿದೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬ್ಲಾಗ್ ಎಡಿಟ್ ಮಾಡೋವಾಗ ನೋಡೋಣ. ಹಂಗೆ 4 ಆಯ್ತು ಈಗ ಬ್ಲಾಗ್ ಅಪ್ಲೋಡ್ ಮಾಡೀನಿ. ಅದಕ್ಕಂತಂದ್ರೆ ಬ್ಲಾಗ್ ಅಂದರು ಭಾಳ ಈಗ ರೀಚ್ ಆಗ್ಯಾವ ಮನೆಗೆ. ಯಾಕಂದ್ರೆ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ 4 ಆಗಿತ್ತು. ಮತ್ತು ಮನೆಗೆ ಬರೋರಿಗೆ 3 ಆಗಿತ್ತು. ಇಲ್ಲಿ 4ಕ್ಕೆ 3:30 ಬಂದ 4:30 ಮಟ 4 ಗಂಟೆ ಮಟ ಬ್ಲಾಗ್ ಎಡಿಟ್ ಮಾಡಿದ್ವಿ. ಬರೀ ಫ್ರೆಶ್ ಅಪ್ ಆಗಿ ಅಪ್ಪಾಜಿಗೇನ ಇದಕ್ಕೆ ಬಿಟ್ಟು ಬರಬೇಕು ಒಂದು ಬಸ್ ಸ್ಟ್ಯಾಂಡಿಗೆ. ಅದಕ್ಕಂದ್ರೆ ಅವ್ರು ಊರಿಗೆ ಹೊಂಟಾರೆ, ಅದಕ್ಕೋಸ್ಕರ ಬರೀ ಫಟಾಫಟ್ ಎಲ್ಲ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೇನೆ ಸೀದಾ ಬಸ್ ಸ್ಟ್ಯಾಂಡ್ನಾಗೆ ಸಿಗ್ತೇನೆ. 1 hour later. ಫೈನಲಿ ಅಪ್ಪಾಜಿ ಅಂತೂ ಬಸ್ ಸ್ಟ್ಯಾಂಡಿಗೆ ಬಿಟ್ಟೇವಿ. ಇಲ್ಲಿ ಚೆಕ್ ಮಾಡಿ ಮತ್ತು ಗಾಡಿ ತೊಗೊಂಡು ಮತ್ತೆ ಮನೆಯಾಗ ನೀವು ವಾಪಸ್ಕೊಂಡ್ಬಂದಿದ್ವಿ. ಫಟಾಫಟ್ ಹೋಗಿ ತೊಗೊಂಡಿದ್ವಿ. ಫೈನಲಿ ಅಪ್ಪಾಜಿ ಅಂತೂ ಬಿಟ್ಟು ಬಂದ್ವಿ. ಏನು ಬಿಸಿಲು ಅಂತೀರಿ, ಫುಲ್ ಬಿಸಿಲು. ನನಗಂತೂ ನಿಂದ್ಲಕ್ಕಾಗೋದು, ಆ ಪರಿ ಬಿಸಿಲು ಐತಿ. ಫೈನಲಿ ಮನೆಗಂತೂ ರೀಚ್ ಆಗಿ, ಅದು ಗಾಡಿ ತೊಗೊಂಡು ಬಸ್ಸಿಗೆ ಹೋದ್ರೆ ಅಕ್ಕಿತ್ತು. ಮತ್ತು ಗಾಡಿ ತೊಗೊಂಡು ಅಲ್ಲಿ ಅಂತ ಬಿಟ್ಟು ಮತ್ತೆ ಹೊಳ್ಳಿ ಬಂದೀವಿ. ಬಿಸಿಲಾಗ 40 ಡಿಗ್ರಿ ಸೆಲ್ಸಿಯಸ್ ಐತಿ. ಇನ್ನೊಂದು ಖುಷಿ ಎದಕ್ಕಾಗತೈತೆ ಅಂದರೆ ಎಕ್ಸಾಮ್ಸ್ ಎಲ್ಲ ಮುಗ್ದಾವ ಅನ್ಸತ್ತೈತಲ್ಲ ಮುಗ್ದಾವ. मौसम तो ऐसा लग रहा है दिल गार्डन हो रहा है बहुत. ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿತ್ತು ಮೈಂಡ್. ನೋಡೋ ಇನ್ನೂ ಏನೇನು ಸೀನ್ ಹಾಕೈತಿ. ಇನ್ನೂ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೇವೆ. 5 minutes later. ಫೈನಲಿ ಓಕೆ ಗೈಸ್, ಫೈನಲಿ ಫ್ರೆಶ್ ಅಪ್ ಅಂದ್ರೂ ಆಗಿದ್ವಿ. ಹಂಗೆ ಟೈಮ್ ಚೆಕ್ ಮಾಡಿರಿ 11 ಆತ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.